ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಕಡಲೆಕಾಯಿ ಫಂಕ್ಷನ್ಗೆ ಬಂದಿದ್ದೀನಿ. ನನ್ನ ಬೆಸ್ಟ್ ಫ್ರೆಂಡ್ ಮೇಘನಾ ಜೊತೆ ಬಂದಿದ್ದೀನಿ. ಪೋಕ್ಲನ್ ಕೊಡ್ಸ್ಲಾ? ಆಮೇಲೆ ನಿಮ್ಗೆ ಆಮೇಲೆ ಸೂಟ್ ಆಗುತ್ತೆ ಕಣೆ. ಹೌದು, ವೆರಿ ಸ್ಲೋ ಬಟ್ ಜೀನಿಯಸ್. ಏನು ಬೇಕು ನೋಡು ನಿಮ್ಮ ಮನೆ ಹೋಮ್ ಡೆಕೋರ್ಗೆ ಬುದ್ಧ ಕೊಡಿಸ್ಲಾ? ಆನೆ ತಗೋ ಆಯ್ತು. ನನ್ನ ಫ್ರೆಂಡ್ ಸ್ವಲ್ಪ ನಾಚಿಕೊಟ್ಟಿದ್ದಾಳೆ. ಬಸವನಗುಡಿಲಿ ಪರಿಷೆ ನಡೆಯೋ ಜಾಗ ಈಗೇನು ನೋಡ್ತಾ ಇದ್ದೀವಲ್ಲ, ಇಲ್ಲೆಲ್ಲ ಮುಂಚೆ ಕಡಲೆಕಾಯಿನ ಬೆಳೀತಾ ಇದ್ರಂತೆ. ಕಡಲೆಕಾಯಿನ ಪ್ರತಿ ವರ್ಷ ಬೆಳೆದಾಗಲೂ ಒಂದು ದೊಡ್ಡ ಗೂಳಿ ಬಂದು ಬೆಳೆನೆಲ್ಲ ನಾಶ ಮಾಡಿಬಿಟ್ಟು ಹೊರಟೋಗ್ತಿತ್ತಂತೆ. ಆಗ ಬೆಳೆ ಬೆಳೆದವರು ಅಥವಾ ಊರಿನವರು ಎಲ್ಲರೂ ನಂದಿ ಹತ್ರ ಬೇಡ್ಕೊಂಡ್ರಂತೆ, ನಮ್ಮ ಬೆಳೆ ನಾಶ ಆಗೋದನ್ನು ನಿಲ್ಲಿಸಪ್ಪ ಅಂತ. ಅದಾದಮೇಲೆ ಮತ್ತೆ ಗೂಳಿ ಬೆಳೆನೆಲ್ಲ ನಾಶ ಮಾಡಿ ಓಡೋಗ್ಬೇಕಾದ್ರೆ ಊರಿನವರೆಲ್ಲ ಅದ್ರ ಹಿಂದೆ ಓಡೋದ್ರಂತೆ. ಆಗ ಆ ಗೂಳಿ ಒಂದು ಕಲ್ಲಾಗಿ ನಂದಿ ಶಿಲೆ ರೀತಿಯಲ್ಲಿ ನಿಂತುಬಿಟ್ಟಿತ್ತಂತೆ. ಅವತ್ತಿನಿಂದ ಯಾವುದೇ ಬೆಳೆಗಳು ನಾಶ ಆಗದೆ ಇರೋ ಕಾರಣ ಈ ಪವಾಡ ನೋಡಿದ ಊರಿನವರು ಆ ಒಂದು ಕಲ್ಲಾಕಾರವಾಗಿದ್ದಂತಹ ನಂದಿಗೆ ಗುಡಿಯನ್ನು ಕಟ್ಟಿ, ಈಗ ಎಲ್ಲರೂ ನಾವೇನು ನೋಡ್ತಾ ಇದ್ದೀವಲ್ಲ ದೊಡ್ಡ ಬಸವನ ಗುಡಿ, ಈ ಗುಡಿಯನ್ನು ಸ್ಥಾಪಿಸಿದ್ದಾರೆ. ಪ್ರತಿ ವರ್ಷವೂ ಕಡಲೆಕಾಯಿ ಪರಿಷೆ ನಡಿಬೇಕಾದ್ರೆ ಬೆಳೆ ಏನು ಬಂದಿರುತ್ತಲ್ಲ ಕಡಲೆಕಾಯ್ದು, ಅದನ್ನು ದೇವರಿಗೆ ಫಸ್ಟು ನೈವೇದ್ಯಕ್ಕೆ ಇಟ್ಟು ಆಮೇಲೆ ಮಾರಾಟವನ್ನು ಮಾಡ್ತಾರೆ. ಇದೇ ಈ ಕಡಲೆಕಾಯಿ ಪರಿಷೆದು ಕಥೆ. ಗುಡಿಯಲ್ಲಿ ಇರೋ ನಂದಿ ಏನು ನೋಡ್ತಾ ಇದ್ದೀವಲ್ಲ, ಅದು ವರ್ಷ ವರ್ಷ ಬೆಳೀತಾನೇ ಇತ್ತಂತೆ. ಅದರ ತಲೆ ಮೇಲೆ ಮೊಳೆಯನ್ನು ಹೊಡೆದಿದ್ದಾರೆ. ಅದಾದಮೇಲಿಂದ ನಂದಿ ಬೆಳೆಯೋದು ಸ್ಟಾಪ್ ಆಗಿದೆ ಅಂತಲೂ ಹೇಳ್ತಾರೆ. ಪರಿಷೆಗೆ ಬಂದ್ರೇ ಒಂಥರ ಖುಷಿಯಾಗುತ್ತೆ. ಆ ಜಾತ್ರೆ ನೋಡೋಕ್ಕೆ, ಆ ಆಟಗಳು, ಆ ತಿಂಡಿ ತಿನಿಸುಗಳು ತುಂಬ ಚೆನ್ನಾಗಿರುತ್ತೆ. ನೀವು ಬನ್ನಿ ಫ್ರೀ ಮಾಡಿಕೊಂಡು, ತುಂಬ ಚೆನ್ನಾಗಿದೆ. ಶಾಪಿಂಗ್ ಮಾಡಿ, ಕಡಲೆಕಾಯಿನ ತೊಗೊಂಡು ಹೋಗಿ, ಆಟ ಆಡಿ, ಮಜಾ ಮಾಡಿ, ತುಂಬ ಚೆನ್ನಾಗಿರುತ್ತೆ ಪರಿಷೆಗೆ ಹೋಗೋದೇ ಒಂದು ಖುಷಿ. ನಿಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬನ್ನಿ, ಎಂಜಾಯ್ ಮಾಡಿ. ಆಟ ಆಡಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ. ಕೊಲಂಬಸ್ ಅಲ್ಲಿ ಕೂತಿದ್ದೀವಿ. ತುಂಬ ದಿನ ಆದಮೇಲೆ ಕೊಲಂಬಸ್ ಅಲ್ಲಿ ಆಟ ಆಡ್ತಿರೋದು. ಮೈಸೂರು ಎಕ್ಸಿಬಿಷನ್ ಅಲ್ಲಿ ಕೊಲಂಬಸ್ ಅಲ್ಲಿ ಆಟ ಆಡಿರೋದು. ಅದು ಬಿಟ್ರೆ ಕಡಲೆಕಾಯಿ ಪರಿಷೆಗೆ ಬಂದಿರೋದು ಆಲ್ಮೋಸ್ಟ್ ಆಫ್ಟರ್ 5 years. ಹೆಂಗ್ ಫೀಲ್ ಆಗುತ್ತಾ ಗೊತ್ತಿಲ್ಲ. ನಾನು ಯಾವಾಗ ಆಡಿದಂದ್ರೆ ಯಾವಾಗ ಆಡಿದ್ದು ಲಾಸ್ಟು? ಇವಳು GRS ಅಲ್ಲಿ ಆಡಿರೋದು, ನಾನು ಎಕ್ಸಿಬಿಷನ್ ಅಲ್ಲಿ ಆಡಿರೋದು. ನೋಡೋಣ. ಕೊಲಂಬಸ್ ಆಡೋದ್ವಲ್ಲ, ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ. ಎಲ್ಲರೂ ಬನ್ನಿ ಕೊಲಂಬಸ್ ಅಲ್ಲಿ ಆಟ ಆಡೋಕ್ಕೆ. ಒಳ್ಳೆ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು. ಎಲ್ಲ ಬಂದು ಆಟ ಆಡಿ
ಇದೇ ಪವಾಡ ಪ್ರಸಿದ್ಧ ದೊಡ್ಡ ಬಸವಣ್ಣ ದೇವಸ್ಥಾನ. ಪಕ್ಕದಲ್ಲೇ ದೊಡ್ಡ ಗಣಪತಿ ದೇವಸ್ಥಾನ ಕೂಡ ಇದೆ. ಇದು ಅದು ಲೋಟಸು ಚೆನ್ನಾಗಿದೆ, ಇದು ಚೆನ್ನಾದದು. ಒಂದು ಹಾಕ್ಸ್ಕೊಂಡು ಒಂದು ಫ್ರೀ. ಎಲ್ಲಿದ್ದೀರಾ ಮುಂದೆ?